ಬೇಬಿ. ಥ್ಯಾಂಕ್ ಯು. ಓಹ್ ಇದಾ ಬೇಬಿ, ನೀನು ಆದಷ್ಟು ಬೇಗ ಇನ್ನೊಂದು ಬಿಸ್ನೆಸ್ ಶುರು ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗತ್ತೆ ಬೇಬಿ. ನಾವು ಮುಂಚಿನ ಥರನೇ ಆಗ್ಬಿಡ್ತೀವಿ. ನನ್ನ ಗಂಡನ ಬಗ್ಗೆ ಯಾರೂ ಆ ಥರ ಮಾತಾಡಬಾರ್ದು. ಹ್ಞೂ ಬೇಬಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಶುರು ಮಾಡಲೇಬೇಕು. ಹರಿ, ನೀನೇನು ಬೇಕಾದರೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಆದರೆ ಲಾಸ್ಟ್ ಟೈಮ್ ಥರ ನನ್ನ ಹತ್ರ ಮುಚ್ಚಿಡಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಬೇಬಿ, ಆ ಇನ್ಸಿಡೆಂಟಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನನಗೀಗ ಎಲ್ಲ ಅರ್ಥ ಆಗಿದೆ. ಇನ್ಮೇಲೆ ನಿನ್ನ ಹತ್ರ ಏನೂ ಮುಚ್ಚಿಡಲ್ಲ. ಹೇಳಿದ್ನಲ್ಲ, ಪ್ರಾಮಿಸ್. ನಾವು ಹೀಗೆ ಇದ್ರೆ ಆಗಲ್ಲ ಹರಿ, ನಮಗೋಸ್ಕರ ಮಾಡ್ಕೊಳ್ಳೇಬೇಕು. ಇವಾಗೇನೋ ನಾವಿಬ್ಬರೇ ಇದ್ದೀವಿ, ನಾಳೆ ದಿನ ನಮಗೆ ಅಂತ ಒಂದು ಮಗು ಆದಮೇಲೆ ಅದ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಷ್ಟು ನಾವು ಸ್ಟೇಬಲ್ ಆಗಿರಬೇಕು. ಇಲ್ಲಾಂದರೆ ನಮಗೆ ಕಷ್ಟ ಆಗುತ್ತೆ ಹರಿ. ಹೌದು, ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು, ಆದರೆ ಅದನ್ನು ನಿಭಾಯಿಸೋದಕ್ಕೆ ದುಡ್ಡು ಬೇಕಲ್ವ ಬೇಬಿ? ಹೇಳಿದ್ನಲ್ಲ ಬೇಬಿ, ನೀನು ತಲೆ ಕೆಡಿಸ್ಕೋಬೇಡ. ನಾ ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಮಾಡೋಣ, ಆಮೇಲೆ ನಮ್ಮ ಸಂಸಾರದ ಬಗ್ಗೆ ಯೋಚನೆ ಮಾಡೋಣ. ಓಕೆನಾ? ನಾವೆಲ್ಲ ವಿಚಾರಕ್ಕೂ ಯಾರ ಹತ್ರನೂ ಕೈ ಚಾಚಬಾರ್ದು. ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಳ್ಬೇಕು. ಥ್ಯಾಂಕ್ ಯು. ನಿಮ್ಮ ಅಪ್ಪಂಗೆ ಹೇಳ್ಬಿಡು. ಆದಷ್ಟು ಬೇಗ ಏನಾದರೂ ಶುರು ಮಾಡ್ತೀನಿ. ಐ ಬಿಲೀವ್ ಯು ಆ್ಯಂಡ್ ಐ ಲವ್ ಯು. ಐ ಲವ್ ಯು ಟು. ಮೇಡಮರೇ, ಬನ್ನಿ ಊಟ ಮಾಡುವ. ಮೇಡಮರೇ, ತಪ್ಪಾಯ್ತು ಅಂತ ಹೇಳಿದ್ನಲ್ವಾ? ಬನ್ನಿ ಮೇಡಮರೇ, ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಈಗ ಮಾಡಿರೋದು ಸಾಲಲ್ವಾ? ಇನ್ನೇನು ಮಾಡಬೇಕು ಅಂತ ಇದ್ದೀರಾ ಈಗಲೇ ಹೇಳ್ಬಿಡಿ. ಮೇಡಮರೇ, ನಿಮಗೆ ನನ್ನ ಮೇಲಿರೋ ಕೋಪ ಊಟದ ಮೇಲೆ ತೋರಿಸ್ಬಿಡಿ. ಅಲ್ಲ, ನಿಮಗಿದ್ರೆ ಮನೇಲಿರೋರೆಲ್ಲ ಏನು ಅನ್ಕೊಳಕ್ಕಿಲ್ಲ. ಆಮೇಲೆ ಆಡ್ದವ್ರ ಬಾಯಿಗೆ ಆಹಾರ ದಂಗಾಗ್ಬಿಡ್ತದೆ. ಇದನ್ನೆಲ್ಲ ಮುಗಿಸ್ಬಿಡಿ. ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಮರೆತುಬಿಡಿ. ಮರೆಯೋದಾ? ಎಷ್ಟು ಸುಲಭವಾಗಿ ಎಲ್ಲದನ್ನೂ ಮರೆತುಬಿಡಿ ಅಂತ ಹೇಳ್ತಿದ್ದೀರಾ ಅಲ್ವಾ? ಒಬ್ಬರು ಭಾವನೆಗಳ ಜೊತೆ ಆಟ ಆಡೋದಕ್ಕೆ ನಿಮಗೆ ಅಷ್ಟು ಸುಲಭನಾ? ಇದೆಲ್ಲ ಮಾಡೋಕ್ಕೆ ನಿಮಗೆ ಮನಸ್ಸು ಹೇಗೆ ಬಂತು? ಮೇಡಮರೇ, ಮನುಷ್ಯ ಆದವನು ತಪ್ಪು ಮಾಡೇ ಮಾಡ್ತಾನೆ. ಆದರೆ ತಪ್ಪು ಮಾಡೋದನ್ನೇ ನಿಮ್ಮ ಜೀವನ ಮಾಡ್ಕೊಂಬಿಟ್ಟಿದ್ದೀರಲ್ಲ, ನಂಬಿಸಿ ಕುತ್ತಿಗೆ ಕುಯ್ತೀರಾ. ನಿಮಗೆ ಮನುಷ್ಯತ್ವನೇ ಇಲ್ವಾ? ಮೇಡಮರೇ, ನಿಮಗೆ ಮೋಸ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದವನಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಈಗ ಮಾಡಿರೋದಕ್ಕೆಲ್ಲ ಮೋಸ ಅಲ್ಲದೆ ಇನ್ನೇನಂತ ಕರಿಬೇಕು? ಇಷ್ಟನೋ ಕಷ್ಟನೋ ತಿಳ್ಕೊಳ್ದೆ ಕತ್ಲಲ್ಲಿ ಮಲಗಿರೋವಾಗ ನನಗೆ ತಾಳಿ ಕಟ್ಟಿದ್ರಿ. ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಇನ್ನೊಂದು ಹುಡುಗಿನ ಮದುವೆವರೆಗೂ ಕರ್ಕೊಂಡು ಹೋಗಿ ನಡು ನೀರಲ್ಲಿ ಕೈ ಬಿಟ್ರಿ. ಸಂಪೂರ್ಣವಾಗಿ ನಂಬಿ ನನ್ನ ಪ್ರತಿಯೊಂದು ನೋವನ್ನು ಹಂಚ್ಕೊಳ್ಳೋ ಅಂಥ ವ್ಯಕ್ತಿನ ಇವತ್ತು ಮುಖವಾಡ ಅಂತ ತೋರಿಸ್ಬಿಟ್ರಿ. ನಿಮ್ಮಲ್ಲೇ ಅವ್ರ ಭವಿಷ್ಯದ ಕನಸು ಕಂಡಿರೋ ತಂದೆ ತಾಯಿಗೆ ದೊಡ್ಡ ಮೋಸ ಮಾಡಿಬಿಟ್ರಿ. ನಿಮ್ಮಿಂದ ಯಾರಿಗೆ ಒಳ್ಳೇದಾಗಿದೆ? ಯಾರಿಗೆ ನ್ಯಾಯ ಒದಗಿಸಿದ್ದೀರ? ಯಾಕೆ ಹೀಗೆಲ್ಲ ಮಾಡೋಕ್ಕೆ ಹೋದ್ರಿ? ಮೇಡಮರೇ, ನಾವೀಗ ಮಾಡಿರೋದೆಲ್ಲ ನಿಮ್ಮ ಕಣ್ಣಿಗೆ ತಪ್ಪಾಗಿ ಕಾಣಿಸ್ಬೋದು, ಆದರೆ ಅದು ಒಳ್ಳೇದೇ ಅಂತ ಒಂದಲ್ಲ ಒಂದಿನ ನಿಮ್ಗೆ ಅರ್ಥ ಆಯ್ತದೆ. ಅಲ್ಲಿ ಗಂಟ ನಾನು ಕಾಯ್ತೀನಿ. ಈಗ ಬನ್ನಿ ಮೇಡಮರೇ, ಊಟ ಮಾಡಮ್ಮ. ಮೇಡಮರೇ, ಮೇಡಮರೇ,
ಸಾಕಾಯ್ತು ನಂಗೆ. ಚಿನ್ನು ಮರಿ, ನೀವು ತಿಂದಿರೋದು 2 ತುತ್ತು ಇನ್ನುವೆ, ಈಗಲೇ ಸಾಕು ಅಂದ್ರೆ ಹೇಗೆ? ಈ ಟೈಮಲ್ಲಿ ಸರಿಯಾಗಿ ಚೆನ್ನಾಗಿ ಊಟ ಮಾಡ್ಬೇಕು. ತಗೊಳ್ಳಿ. ಹೌದು ಹೌದು, ಚೆನ್ನಾಗಿ ತಿನ್ಬಿಟ್ಟು ಅಂತ ಊದ್ಕೋತೀನಿ. ಊಟ ಮಾಡೋದ್ರಿಂದ ಯಾರು ದಪ್ಪ ಆಗ್ತಾರೆ? ಈಗ ನಾನು ನಿಮ್ಮಿಂದ ಜಾಸ್ತಿ ಊಟ ಮಾಡ್ತೀನಿ ತಾನೆ, ನಾನು ಎಲ್ಲಿ ದಪ್ಪ ಆಗಿದ್ದೀನಿ? ನಂಗೆ ಗೊತ್ತು, ನೀವು ತಿನ್ನೋ ಪಸಂದನ ನಾನು ನೋಡಿದ್ದೀನಿ. ನನ್ಗೆ ಇವಾಗ ಬೇಡ, ಸಾಕು. ನೋಡಿ ನೋಡಿ ನೋಡಿ, ನನಗೋಸ್ಕರ ಇಲ್ಲಿ ತಿನ್ನಬೇಕು ಬಂತು, ನಂಗೋಸ್ಕರ. ಈಗ ನಮ್ಮ ಮಗುಗೋಸ್ಕರ ಒಂದು ತುತ್ತು ಹೋಳು ಹಾಕ್ಲಾ ಬೇಡವಾ? ಅದೊಂದೇ ಹಾಕಿ. ಓಹೋ, ಒಂದೇ ಹಾಕಿ. ಸಾಕು. ಇಷ್ಟನ್ನ ವೇಸ್ಟ್ ಮಾಡ್ತಿದ್ದೀರಾ? ನೀವ್ ಜಾಸ್ತಿ ಹಾಕೊಂಡ್ ಬಂದ್ರಿ. ಸರಿ ಸರಿ, ತಟ್ಟೆ ಇಟ್ಟು ಬರ್ತೀನಿ, ಮಾತ್ರೆ ತಗೊಂಡ್ ಬರ್ತೀನಿ, ಮಾತ್ರೆ ತಗೋಬೇಕು. ತಗೊಳ್ಳಿ. ನಂಗೆ ಮಾತ್ರ ಬೇಡ ರೀ. ನಾನು ಚಿಕ್ಕ ವಯಸ್ಸಲ್ಲೂ ಮಾತ್ರೆಗಳನ್ನ ತಗೊಳ್ತಾನೆ ಇರ್ಲಿಲ್ಲ. ಇಂಜೆಕ್ಷನ್ ಬೇಕಾದ್ರೆ ಚುಚ್ಚಿಸ್ಕೋತೀನಿ. ಇದಾಗಲ್ಲ ನನ್ಗೆ. ಚಿನ್ನು ಮರಿ, ಊಟ ಮಾಡಕ್ಕೆ ಹಠ, ಮಾತ್ರೆ ತಗೊಳಕ್ಕೆ ಹಠ. ಡಾಕ್ಟರ್ ಹೇಳಿದ್ದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ ನೀವು? ಈಗ ನೀವು ವೀಕ್ ಆಗಿದ್ದೀರಿ. ಇದು ವೈಟಮಿನ್ ಟ್ಯಾಬ್ಲೆಟ್ ಅಲ್ವಾ? ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ, ತಗೊಳ್ಳಿ. ಆದ್ರೂ ಮಾತ್ರ ಬೇಡ. ನಂಗೆ ಇದನ್ನ ನೋಡ್ತಿದ್ರೆ ತಿಂದಿರೋದೆಲ್ಲ ಹೊರಗೆ ಬರೋ ತರ ಅನ್ಸ್ತದೆ. ನಾನು ಮಾಂತಿ ಮಾಡಿದ್ರೆ ಆಮೇಲೆ ನಿಮ್ಗೆ ತೊಂದ್ರೆ. ಯಾವ ತೊಂದ್ರೆನೂ ಇಲ್ಲ. ಈಗ ನೀವು ಮಾತು ಮಾಡಿಸ್ಬೇಡಿ. ನಮ್ಮ ಮಗು ಬೆಳವಣಿಗೆಗೋಸ್ಕರ ನೀವು ಡಾಕ್ಟರ್ ಹೇಳಿದ್ದನ್ನೆಲ್ಲ ಪಾಲಿಸ್ಬೇಕು. ನೀವ್ ಯಾಕೋ ನನ್ನ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಹಾ, ಒಂದ್ ಕೆಲಸ ಮಾಡ್ತೀನಿ. ನಾನು ನೀರ್ ಕುಡ್ದು ಬಾಯಿ ತೆಗ್ದು ಕಣ್ ಮುಚ್ತೀನಿ. ನೀವ್ ನನ್ಗೆ ಮಾತ್ರೆ ಹಾಕ್ಬಿಡಿ, ಅವಾಗ ನಾನು ನುಗ್ತೀನಿ, ಗೊತ್ತೇ ಆಗಲ್ಲ ನಂಗೆ. ಸರಿ ಸರಿ, ಬಿಡಿದ್ರಾ? ಕಣ್ ಮುಚ್ಚಿದ್ರಾ? ಬಾಯ್ ಬಿಡಿ. ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ ಚಿನ್ನು ಮರಿ, ನೀವೇ ಎಳೆ ಮಗು. ಈಗ ನಿಮ್ಗೆ ಇನ್ನೊಂದು ಮಗು ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ನೋಡಿ. ಅಲ್ಲ, ಮಾತ್ರೆ ತಗೊಳಕ್ಕೆ ಎಷ್ಟು ಕಷ್ಟಪಡ್ತಿದ್ದೀರಾ, ಇನ್ನೂ ಅದಕ್ಕೆ ನಗು ಬಂತು. ಮಾಡ್ಕೋತಾ ಇದ್ದೀರಾ? ಇಲ್ಲಪ್ಪ, ನಿಮ್ಮನ್ನ ಆಡ್ಕೊಳ್ಳೋದಾ? ಈಗ ನಿಮ್ಮನ್ನ ಮೇಂಟೈನ್ ಮಾಡೋದೇ ಎಷ್ಟು ಕಷ್ಟ ಆಗಿದೆ, ಇನ್ನು ಮಗುನು ಬಂದ್ಮೇಲೆ ಅಪ್ಪ ಹೆಂಗ್ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಯೋಚನೆ ಮಾಡ್ಬಿಡಿ. ಮೇಂಟೈನ್ ಮಾಡಕ್ ನೀವ್ ಇದೀರಲ್ಲ, PT ಮೇಷ್ಟ್ರು. ಚೆನ್ನಾಗ್ ಅದಕ್ಕೆ ಡಿಸಿಪ್ಲಿನ್ ಕಲಿಸ್ತೀರಾ, ಒಳ್ಳೆ ಬುದ್ಧಿ ಹೇಳ್ಕೊಡ್ತೀರಾ ಬಿಡಿ. ಒಟ್ನಲ್ಲಿ ನನ್ನ PT ಮೇಸ್ಟ್ರು ಮಾಡಿದ್ರಾ? ಮಗುಗೆ ನೀವು PT ಮೇಷ್ಟ್ರು, ನಂಗೆ ನೀವು ಹಾಕಿ ಮೇಷ್ಟ್ರು. ಚಿನ್ನು ಮರಿ, ಏನ್ರಿ ಹೂವಿನ ಪರಿಮಳ ಗಮ್ಮಂತಿದೆ, ಮಲ್ಗೆ ತಂದಿದ್ದೀರಾ? ಕೊಡಿ. ತಗೋ, ಹುಷಾರಾಗಿ ಎತ್ತಿಡು. ಹುಷಾರಾಗಿ ಎತ್ತಿಡೋಕೆ ಚಿನ್ನ ಅದು. ನಾನು ಸ್ವಲ್ಪ ಮುಡ್ಕೊಂಡ್ಬಿಡ್ತೀನಿ. ಪೂಜೆ ತಿಂದಿರೋದ್ ಕಣ ಅದು, ಮುಡ್ಕೋತೀನಿ ಅಂತ ಹೊಟ್ಬಿಟ್ಟಿಯಲ್ಲ. 1 ಮೊಳ ಹೂವಿನ ರೇಟು ಎಷ್ಟು ಗೊತ್ತಾ? ಎಷ್ಟಾದ್ರೂ ಏನ್ರಿ ರೀ? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಏನ್ರಿ ಪೂಜೆ? ಬೆಳಗ್ಗೆ ತಾನೆ, ಬೆಳಗ್ಗೆ ಇನ್ನೊಂದು ಮಾರು ತಗೊಂಡ್ರೆ ಆಯ್ತಪ್ಪ. ಕೊಡಿ, ಈಗ ನಾನು ಮುಡ್ಕೋತೀನಿ. ಹಣ್ಣು ಬೇರೆ ತಂದ್ಬಿಟ್ಟಿದ್ದಾರೆ. ಲೈ ಚಿರು, ನಿಮ್ಮಪ್ಪ ಅಪರೂಪಕ್ಕೆ ಹಣ್ಣೆಲ್ಲ ತಂದ್ಬಿಟ್ಟಿದ್ದಾರೆ ಕಣೋ. ತಗೊಳ, ನಾನೊಂದು ನೀನೊಂದು ತಿನ್ನೋಣ. ಕಿತ್ಲೆಂಡು ತಿನ್ನೋಣ. ಒಳ್ಳೆ ಕತೆ ಅಲ್ಲೇ, ದೇವರಿಗೆ ಅಂತ ತಂದಿರೋದು ಇವಳು ತಿನ್ನ ಕೊಟ್ಬಿಟ್ಲು. ಪೂಜೆ ತಂದಿರೋದಾದ್ರೆ ಏನ್ರಿ ಆಯ್ತು? ತಂದಿರೋದೇ 3 ಮತ್ತೊಂದು. ಅದ್ರಲ್ಲಿ 1 ತಿಂದ್ರೆ ಏನು ಕಮ್ಮಿ ಆಗ್ಬಿಡುತ್ತೆ? ಬೆಳಿಗ್ಗೆ ಮತ್ತೆ ತಗೊಳ್ಳಿ. ಬೆಳಿಗ್ಗೆ ತಗೊಳಕ್ಕೆ ದುಡ್ಡು ಯಾರು? ನಿಮ್ಮ ಅಪ್ಪ ಕೊಡ್ತಾನ? ನಮ್ಮಪ್ಪ ಯಾಕ್ರಿ ಕೊಡ್ಬೇಕು? ನಿಮ್ಮ ಅಪ್ಪನ ಹತ್ರ ಹೊಡ್ಕೊಂಡ್ರಲ್ಲ 5 ಲಕ್ಷ, ಅದರಲ್ಲೇ ತನ್ನಿ. ಹೇ, ಏನು ಹಿಂಗತ್ಯಾ? ಹಿಂಗೆ ಅವತ್ತೇ ಹೇಳಿಲ್ವಾ? ಯಾರೋ ಕದ್ಕೊಂಡೋದ್ರು, ಅದಕ್ಕೆ ಇಸ್ಕೊಂಡಿದ್ದು ಅಪ್ಪನ ಹತ್ರ ಅಂತ. ಹೌದಾ? ಹಾ, ಇರಿ. ಚಿರು, ತಗೊಳ. ನೀನು ಈ ಕಿತ್ಲೆ ಹಣ್ಣು ತಿನ್ಕೊಂಡು ಮಲ್ಕೋ. ನಾನು ಹೋಗಿ ಸ್ವಲ್ಪ ನಿಮ್ಮಪ್ಪನ ವಿಚಾರಿಸ್ಕೊಂಡ್ಬಿಡ್ತೀನಿ. ನಡ್ರಿ, ಸ್ವಲ್ಪ ಮಾತಾಡೋಣ. ಅಯ್ಯೋ ಬನ್ರಿ. ಏನು ಅದನ್ನ ಬಂಗಾರನ ಕದ್ಕೊಂಡು ಹೋಗ್ತಾರೆ, ರೆಡಿ? ಏನೇ
ರೀ ನೀವು ಏನು ಘನಂದಾರಿ ಕೆಲಸ ಮಾಡಿ ಮಾವನ ಹತ್ರ ದುಡ್ಡು ತೊಗೊಂಡ್ರಿ ಅಂತ ನಂಗೆ ಗೊತ್ತಾಗೋಯ್ತು ರೀ. ಏನ ನಿಂಗೆ ಗೊತ್ತಾಗೋಯ್ತಾ? ಹ್ಞೂ ಮತ್ತೆ ನೀವೇನು ಅನ್ಕೊಂಬಿಟ್ರಿ? ನಂಗೆ ಯಾರು ಏನು ಹೇಳೋದಿಲ್ಲ ಅನ್ಕೊಂಬಿಟ್ರಾ? ನಂಗೆಲ್ಲ ಗೊತ್ತು. ಅದು ಹೆಂಗೆ ಗೊತ್ತಾ, ಅದು ಮನೆ ಕಟ್ಸ್ತಾ ಇದ್ನಲ್ಲ ಅದಕ್ಕೆ ದುಡ್ಡು ಕಡಿಮೆ ಆಯಿತು, ದುಡ್ಡು ಬೇಕಾಗಿತ್ತು, ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ಟೆ. ಇದನ್ನು ಯಾರಿಗೂ ಹೇಳ್ಬೇಡ ಕಣೆ. ಸರಿ, ಇದು ನಿಂಗೆ ಯಾರು ಹೇಳಿತ್ತು? ನೀವೇ ಹೇಳಿದ್ರಿ. ನಾನು ಇವಾಗ ಹೇಳಿದ್ನ? ಈಗ ತಾನೇ ನೀವೇ ಹೇಳಿದ್ರಲ್ರಿ. ನೋಡಿದ್ರಾ ಹೆಂಗೆ ವಿಷಯನ ನಿಮ್ಮ ಹತ್ರನೇ ಬಾಯ್ ಬಿಡಿಸ್ಬಿಟ್ಟೆ ನಾನು. ನೀನು ನನ್ನ ಮಕ್ಕರ್ ಮಾಡ್ಬಿಟ್ಟಿಲ್ಲ. ಮತ್ತೆ ನೀವು ಮಾತ್ರ ಎಲ್ರೂ ಮಕ್ಕಾರ್ ಮಾಡ್ಬೋದು, ನಾವು ಮಾಡಬಾರ್ದಾ? ನೋಡಿದ್ರಾ? ವೀಣಾ, ನಿನ್ನ ತಮ್ಮಯ್ಯ ಅಂತೀನಿ ಕಣೆ. ಮನೆಯವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ಆಯ್ತಾ? ಆಯ್ತು ಬಿಡಿ, ಯಾರಿಗೂ ಹೇಳಲ್ಲ. ಚಿರು, ಬೇಕಿದ್ರೆ ಅಲ್ಲಿರೋ ಆ್ಯಪಲ್ನ ತಿನ್ಕೊಳ್ಳೋ. ತಿನ್ಲಿ, ಯಾರು ಬೇಡ ಅಂದಿದ್ದು? ನಾನೇ ಇನ್ನೊಂದು ಕೊಡ್ತೀನಿ. ಅಯ್ಯೋ ದೇವ್ರೆ, ಇಷ್ಟು ದಿವಸ ಇವ್ರನ್ನ ಬರೀ ಜುಗ್ಗ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಇವರು ಮೋಸನೂ ಮಾಡ್ತಾರೆ ಅಂತಾಯ್ತು. ಪಾಪ ಅತ್ತೆ ಮಾವ ತಮ್ಮ ಕನಸಿನ ಮನೆ ಕಟ್ಸ್ಕೊಳಕ್ಕೆ ಅಂತ ಇಟ್ಟಿದ್ದ ದುಡ್ಡನ್ನ ಸುಳ್ಳು ಹೇಳಿ ಹೊಡ್ಕೊಂಡ್ಬಿಟ್ರು. ಇವ್ರ ಜೊತೆಗೆ ಆ ಹರೀಶ ಮತ್ತೆ ಮಂಗಳನ್ನು ಸೇರ್ಕೊಂಡಿದ್ದಾರೆ ಅನ್ಸುತ್ತೆ. ಅತ್ತೆ ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ವಿಚಾರನ ನಾನು ನಿಮ್ಗೆ ಹೇಗೆ ಹೇಳಲಿ? ಕ್ಷಮಿಸ್ಬಿಡಿ. ಏನಪ್ಪ ಇಷ್ಟೊಂದು ಟೆನ್ಷನ್ ಇದೆಯಾ? ಏನಾಯ್ತು? ನಾನು ಟೆನ್ಷನ್ ಇದೆ ಅಂತ ನಿಂಗೆ ಗೊತ್ತಾಯ್ತಾ? ಸೀಕ್ರೆಟ್ ಆಗಿ ಸಿಗರೇಟ್ ತೊಗೊಂಡಾಗಲೇ ಗೊತ್ತಾಯ್ತು ಏನೋ ಟೆನ್ಷನ್ ಇದೆಯಾ ಅಂತ. ಏನು ವಿಷಯ? ಈ ದುನಿಯಾ ತುಂಬ ಕಾಸ್ಟ್ಲಿ ಕಣ. ಈ ಹಣ್ಣುಗಳ ರೇಟ್ ಏನೋ ಮಾಮೂಲಿ ಸೀಬೆ ಹಣ್ಣು, ಅದರಲ್ಲೂ ವೆರೈಟಿಗಳು ಬೇರೆ. ಎಷ್ಟು ಕಾಸ್ಟ್ಲಿ ಗೊತ್ತಾ? ಇನ್ನು ಆ್ಯಪಲ್ ಅಂತೂ ಕೇಳಂಗೆ ಇಲ್ಲಪ್ಪ. ಚಿಕಾಗೋ, ನ್ಯೂಯಾರ್ಕು, ನ್ಯೂಜಿಲ್ಯಾಂಡು, ಕಾಶ್ಮೀರ, ಜಮ್ಮು, ಯಾವ ತಗೋಬೇಕು ಅಂತಲೇ ಗೊತ್ತಾಗಲ್ಲ. ಅದರಲ್ಲೂ ಈ ಫಾರಿನ್ದು ತುಂಬ ಸ್ಟ್ರಾಂಗ್ ಅಂತಾರಪ್ಪ. ಇಂಡಿಯಾದು ತುಂಬ ಚೀಪು. ನಾವು ಮಕ್ಕಳಿಗೆ ಯಾವ್ದು ತೊಗೊಂಡು ಹೋಗ್ಬೇಕು, ಯಾವ್ದು ತೊಗೊಂಡು ಹೋಗ್ಬಾರ್ದು ದೇವರೇ ಗತಿ. ಅಲ್ಲ ಬ್ರೋ, ಈಗ ಅಂಥದ್ದೇನಾಯ್ತು ಅಂತ ಹಣ್ಣುಗಳ ಹಿಂದೆ ಬಿದ್ದಿದ್ಯಾ? ಓ, ಚಿರುಗೆ ಹಣ್ಣು ತಂದು ಕೊಟ್ಟ್ಯಾ? ಹಣ್ಣು ಮನೆಗಲ್ಲ ಕಣ. ಮತ್ತೆ ಹಣ್ಣು ರೇಟ್ ಇಲ್ಲಪ್ಪ. ಹೂ ರೇಟ್ ಎಷ್ಟು ಕಾಸ್ಟ್ಲಿ ಗೊತ್ತಾ? ಒಂದು ಮೊಳ ಮಲ್ಲಿಗೆಗೆ 100ರಿಂದ 150 ರೂಪಾಯಿ ಕಣ. ಬ್ರೋ, ಆಗಲೇ ಹಣ್ಣು ಅಂದೆ, ಈಗ ಹೂವು ಅಂತಿದ್ಯಾ. ಏನು ವಿಷಯ ಕರೆಕ್ಟಾಗಿ ಹೇಳು. ನೋಡಿ, ಅದು ಆಫೀಸಲ್ಲಿ ನಾಳೆ ಪೂಜೆ ಇಟ್ಕೊಂಡಿದ್ದಾರೆ, ಅದಕ್ಕೆ. ಆಫೀಸಲ್ಲ? ಹಾಂ, ಆಫೀಸಲ್ಲ ಅಂತ ಪೂಜೆನಾ? ನಾಳೆ ಕಣ. ಅದೇ ನಮ್ಮ ಬಾಸ್ ಇದ್ದಾನಲ್ಲ ಹುಚ್ಚ, ಅವನೇನೋ ಮಾಡ್ತಾ ಇರ್ತಾನೆ, ಅದಕ್ಕೆ.
ಅದಿರಲಿ, ನೀನೇನು ಇಷ್ಟೋ ತನಕ ಇದ್ದಿದ್ಯಾ? ನಿದ್ರೆ ಬರಲಿಲ್ವಾ? ಇಲ್ಲ ಬ್ರೋ, ಏನೇನೋ ಯೋಚನೆ, ಟೆನ್ಷನ್ನು. ಕಾಮಿಡಿ ಮಾಡ್ಬೇಡಪ್ಪ ನೀನು. ಬ್ರೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಾಮಿಡಿ ಅಂತಿದೆಯಲ್ಲ, ಏನೋ ನನಗೆ ಯೋಚನೆ ಇರಬಾರ್ದಾ? ನೀನು ಆಯಿತು, ಕಾಮಿಡಿ ಅಲ್ಲಪ್ಪ, ಸೀರಿಯಸ್ ಅಂತಲೇ ಅನ್ಕೋ. ಅಂಥ ಟೆನ್ಷನ್ ಏನಪ್ಪ ನಿನಗೆ? ಸಿಂಚನ ಇನ್ಯಾವುದಾದ್ರೂ ಒಂದು ಬಿಸ್ನೆಸ್ ಶುರು ಮಾಡು ಅಂತ ಹೇಳಿದ್ಲು. ಅದ್ರ ಬಗ್ಗೆ ಯೋಚನೆ, ಅದ್ರ ಬಗ್ಗೆ ಟೆನ್ಷನ್. ಏಯ್ ನೋಡ, ನೀನು ಸಿಂಚನ ಏನು ಹೇಳ್ತಾಳೋ ಅದನ್ನು ಫಾಲೋ ಮಾಡು. ಅವಳು ಹೇಳಿದಾಗ ಕೇಳು. ಮೊದಲೇ ನಿನ್ನ ನಂಬರ್ 1 ಎಡವಟ್ರಾಯ. ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಳ್ತಾನೇ ಇರ್ತೀಯ, ಮತ್ತೆ ತಲೆ ಹಾಳು ಮಾಡ್ಕೋಬೇಡ. ಇಲ್ಲ ಬ್ರೋ, ಹಾಗೆ ಮಾಡ್ತೀನಿ. ಈ ಸಲ ಹೋದ್ಸಲಿ ಎಡವಟ್ಟು ಮಾಡ್ಕೊಂಡು ಹಾಗೆ ಮಾಡ್ಕೊಳ್ಳೋದು. ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಪಕ್ಕಾ ಪ್ಲ್ಯಾನ್ ಮಾಡಿ ಶುರು ಮಾಡ್ತೀನಿ. ಸರಿ, ಹಾಗೆ ಮಾಡುವ. ಈಗ ಹೋಗಿ ಮಲ್ಕ, ಬೆಳಗ್ಗೆ ಮಾತಾಡ. ಸಿಗರೇಟು ನಾನು ಸೇರ್ತೀನಿ ಬಿಡ, ಇರೋದೇ ಇಷ್ಟ. ಗುಡ್ ನೈಟ್. ನಾ ಈ ವೆಂಕಿ ಊಟ ಮುಗಿಸ್ಕೊಂಡು ಈಚೆ ಏನಕ್ಕೆ ಹೋದ? 10 ನಿಮಿಷ ಬರ್ತೀನಿ ಅಂದ. ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಹೈ, ಕೇಕು ನಂಗ ಹುಡ್ದಬ್ಬ. ನಂದಿವತ್ತಲ್ಲ ಹುಡ್ದಬ್ಬ. ಮತ್ತಿದ್ಯಾರಿಗೆ? ಮಾವಂದು ಹುಡ್ದಬ್ಬನ? ಬೇಜಾರಾಗ್ಬೇಡ. ಮತ್ತೆ ನಿನ್ ಜೀವನದಾಗೆ ಆ ದಿನಗಳೆಲ್ಲ ವಾಪಸ್ ಬಂದೇ ಬರ್ತದೆ. ನೀನ್ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮಾವ ಅವ್ರದ್ದು ಇದು ಮೊದಲನೇ ಹುಡ್ದಬ್ಬನ? ಓ, ನಿನ್ ದುಡ್ಡಲ್ಲೇ ತಂದಿರೋದು ಅಂತ. ಆದ್ರೆ ವೆಂಕಿ, ನಾವ್ ನಾಳೆ ಹೋಗೋದಲ್ವಾ, ನಾಳೆನೆ ತಗೊಂಡು ಹೋಗ್ಬೋದಿತ್ತು. ಇವಾಗ್ಲೇ ಯಾಕೆ ತಂದೆ ನೀನು? ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಹೋಗೋದಾ? ಹಾ, ಆದ್ರೆ ನಾವು ಕೇಕ್ ಕಟ್ ಮಾಡ್ಸಕ್ ಹೋದಾಗ ಸಂತೋಷ್ ಬಾಬಾ ಏನಾದ್ರು ನಮ್ಮಿಬ್ರನ್ನ ನೋಡಿ ಏನಾದ್ರು ಅಂದ್ಬಿಟ್ರೆ? ಅವ್ವ ಮಲ್ಕೊಂಡವಳೆ.